ರಾಮಕುಮಾರ್ ಬೆಂಗಳೂರಿನಲ್ಲೇ ದೊಡ್ಡ ಪರಂಪರೆ ಇಲ್ಲಿ ಮಾಡಿ ಇಲ್ಲ ಮಳೆಯನ್ನು ಮೂಲ ಇದೆಯಾ ಇಲ್ಲ ಇಲ್ಲ ಮಳೆ ದಸರಾ ಮಾಡಿ ನೋಡು ಇಲ್ಲಿ ತಿನ್ನಿ ಆಮೇಲೆ ಪ್ರೇಯರ್ಲಿ ಇದು ಮಾಡಿ ಭವತಿ ಶತಾಯುಃ ಪುರುಷಸ್ಯೇಂದ್ರಿಯಃ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಸಂತ್ವಾ ಸಂಚಾಮೀಶ ಪ್ರಜಾಮಾಯುಧಂ ಚ ದೀರ್ಘಮಾಯುಃ ಸಮಸ್ತ ಸನ್ಮಂಗಳಾನಿ ಭವಂತು ಇಷ್ಟಾರ್ಥಸಿದ್ಧಿರಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ದೀರ್ಘಮಾಯುಃ. ಹೇಳಿ ಸರ್ ಮಠದ ವಿಷಯ. ಮಠದ್ದು ನಾನು ಹಲವಾರು ಬಾರಿ ಬಂದಿದ್ದೀನಿ. ನಾನು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೆ ಬರೋದು ವಾಡಿಕೆ. ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ, ಸ್ವಾಮಿಗಳ ಆಶೀರ್ವಾದ ಎಲ್ಲವನ್ನು ಪಡೆಯೋದು ನನ್ನ ರೂಢಿ. ಅದು ನಾಳಿದ್ದು ಸಿನಿಮಾ ರಿಲೀಸ್ ಇದೆ, ಅದು ಹಾಗೆ ಪೋಸ್ಟರ್ಲಿ ಸ್ವಾಮಿಗಳ ಮಾಡಿಸಿ ಒಂದು ಆಶೀರ್ವಾದ ಪಡ್ಕೊಂಡು ಅಂತ ಹೇಳ್ಕೊಂಡಿದ್ದೀನಿ. ಮತ್ತು ಈಗ ಸಿನಿಮಾ ಬಗ್ಗೆ ಹೇಳಿ ಸರ್, ನಿಮ್ಮ ಸ್ವಲ್ಪ ಜೋರ ಮಾತಾಡಿ. ಸಿನಿಮಾ ಬಗ್ಗೆ ಕಾಲಾಪತ್ತರ್ ಅಂತ ಎಲ್ಲರಿಗೂ ಹಿಂದಿ ಟೈಟ್ಲ್ ಯಾಕೆ ಇಟ್ಟಿದ್ದಾರೆ ಅನ್ನೋದೊಂದು ಕನ್ಫ್ಯೂಷನ್. ಪತ್ತರ್ ಅಂದರೆ ಕಪ್ಪು ಕಲ್ಲು ಅಂತ, ಕಪ್ಪು ಕಲ್ಲು ಅಂತ ಇಡ್ಬೋದಾಗಿತ್ತು. ಆದರೆ ಸಿನಿಮಾದ ಒಂದು ಪಾತ್ರ ಅದರ ನೇಮ್ನ ಹೇಳುತ್ತೆ ನಾರ್ತ್ ಇಂಡಿಯಾದವರು, ಅದರಿಂದ ಕಾಲಾಪತ್ತರ್ ಅಂತ ಇಟ್ಟಿದ್ದೀವಿ. ಇದು ಒಬ್ಬ ಸೈನಿಕನ ಪರ್ಸ್ನಲ್ ಲೈಫಿನ ಕತೆ, ಒಂದು ವಿಶೇಷವಾದಂತಹ ಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯ ರಾಮ್ಕುಮಾರ್ ಅವರು ಒಂದು ಟೀಚರ್ ಪಾತ್ರ ಮಾಡಿದ್ದಾರೆ ಗಂಗಾ ಅನ್ನೋ ಕ್ಯಾರೆಕ್ಟರಲ್ಲಿ. ಇಡೀ ಚಿತ್ರೀಕರಣ ಹಿಮಾಲಯದಲ್ಲಿ, ಹಾಗೆ ರಾಜಸ್ಥಾನಲ್ಲಿ ಮತ್ತು ಬಿಜಾಪುರದ ಜೈನಪುರದಲ್ಲಿ ಶೂಟ್ ಆಗಿದೆ. 45 ದಿನಗಳ ಚಿತ್ರೀಕರಣ ಮುಗಿಸಿದ್ದೀವಿ. 5 ಸಾಂಗ್ ಇದೆ, 3 ಆ್ಯಕ್ಷನ್ ದೃಶ್ಯಗಳಿವೆ. ಒಂದು ಉತ್ತಮವಾದಂಥ ಸಂದೇಶ ಇರುವಂಥ ಚಿತ್ರ ಮಾಡಿದ್ವಿ. ಅದು ಭಾಳ ಖುಷಿ ಇದೆ. ಆಮೇಲೆ ಇಲ್ಲಿ ಬಂದು ಸ್ವಾಮಿಗಳ ಆಶೀರ್ವಾದ ಪಡೀತಾ ಇರೋದು ಭಾಳ ನಮಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋ ಒಂದು ಆಶೀರ್ವಾದ. ಏನು ಮೆಸೇಜ್ ಇದೆ ಸಮಾಜಕ್ಕೆ? ಮೆಸೇಜ್ ಅಂತ ಏನಿಲ್ಲ ಅಣ್ಣ, ಅದರಲ್ಲಿ ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋತಾರಲ್ಲ ಅದೇ ಮೆಸೇಜಾಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ಅವ್ರಿಗೆ ಮೆಸೇಜ್ ತಲುಪಲಿಲ್ಲ ಅಂದರೆ ಆ ಪಾತ್ರ ಅನುಭವಿಸಿದಂಥ ನೋವು, ಸುಖ, ದುಃಖಗಳು ಮತ್ತು ಅವರು ಹೇಗೆ ಆ ಪಾತ್ರವನ್ನು ಈಚೆ ಬರ್ತಾನೆ, ಅದೊಂದು ಇಲ್ಯೂಷನ್ ಆಗಿರುವಂಥ ಒಂದು ಸಂಕಟಕ್ಕೆ ಸಿಗಾಕೊಂಡಿರ್ತಾರೆ, ಅದನ್ನು ಈಚೆ ಹೇಗೆ ಬರ್ತಾನೆ ಅನ್ನೋದು ಸಿನಿಮಾದಲ್ಲಿ ನೋಡಿದ್ರೆ. ಅಂದರೆ ಈ ಪ್ರತಿಮೆಗಳ ಕುರಿತಾಗಿ ಏನೋ ಒಂದು ಬಾಂಧವ್ಯನ ಸೆಳೆಯುತ್ತೆ ಒಂದು ಅಂತಕ್ಕಂಥದ್ದಾಗ ಒಂದು ವಿಚಾರ ವೈರಲ್ ಆಗ್ತದೆ. ಏನು ಅಂದರೆ ಇಡೀ ಸಿನಿಮಾ ಒಂದು ಕಪ್ಪು ಕಲ್ಲು, ಒಂದು ಪ್ರತಿಮೆ ಮತ್ತು ಅದರಲ್ಲಿ ಇರುವಂಥ ನಾಯಕ ನಟನ ಜೊತೆಗಿರುವಂಥ ಒಂದು ಸಂಬಂಧ ಸುತ್ತಲೇ ನಡೆಯೋದು. ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಲ್ಲಿನ ಒಂದು ವಿಚಾರವನ್ನು ಇಟ್ಕೊಂಡು ಯಾರೂ ಸಿನಿಮಾ ಮಾಡಿರಲಿಲ್ಲ. ಇದೊಂದು ನಮ್ಮದೊಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಕರ್ನಾಟಕ ಪ್ರೇಕ್ಷಕರು ನೋಡಿ ಅದನ್ನು ಹರಿಸ್ಬೇಕು, ಹಾಗೆ ಈ ಥರ ಒಂದು ಉತ್ತಮವಾದ ಕತೆ ಎಲ್ಲರಿಗೂ ತಲುಪಬೇಕು ಅನ್ನೋದು ನಮ್ಮ ಆಶಯ. ನೀವು ಹಿಂದೆ ಈಗ ಆಲ್ರೆಡಿ 1-2 ಸಿನಿಮಾಗಳನ್ನು ನೀವು ಮಾಡಿದ್ದೀರಿ, ಅದರಲ್ಲೂ ಕೂಡ ಒಂದು ಒಳ್ಳೆಯ ಉತ್ತಮವಾದಂಥ ಕಥೆಗಳನ್ನು ಆಯ್ಕೆ ಮಾಡಿದಿರಿ. ಈ ಕತೆ ಆಯ್ಕೆಯಲ್ಲಿ ಹೆಂಗೆ ನಿಮ್ಮ ಅಭಿಪ್ರಾಯ? ಅಂದರೆ ನಾನು ಬೇಸಿಕಲಿ ನಿರ್ದೇಶಕ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದ ನಮ್ಮದು ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ ಕಾರಣ ನಾನು ಕಥೆಯನ್ನೇ ನಂಬಿ ಸಿನಿಮಾ ಮಾಡೋರಾಗಿರೋದ್ರಿಂದ ಕಥೆಯನ್ನೇ ನಮಗೆ ಈ ಸಿನಿಮಾನು ಮಾಡಿದ್ದೀವಿ. ಇದರಲ್ಲೂ ಒಂದು ಹೊಸ ಅನುಭವವನ್ನು ನನ್ನ ಕೆಂಡಸಂಪಿಗೆ ಕಾಲೇಜ್ ಕುಮಾರದಲ್ಲಿ ಹೇಗೆ ಅನುಭವ ಪಡೆದ್ರು ಅದೇ ಥರ ಈ ಸಿನಿಮಾದಲ್ಲಿ ಒಂದು ಉತ್ತಮವಾದ ಅನುಭವ ಸಿಗುತ್ತೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈ ಸಿನಿಮಾ ಮೂಲಕ ಅಂದರೆ ಜನರಿಗೆ ಈ ಪ್ರತಿಮೆ ಕುರಿತಾಗಿ ಯಾವ ರೀತಿ ಸಂದೇಶನ ಹೇಳ್ತೀರಿ? ಅದು ಸಂದೇಶ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಇವಾಗ ಹೇಳ್ತಾರೆ ಅದು ಗೊತ್ತಾಗುತ್ತೆ. ಸಂದೇಶ ಅಂತ ಏನಿಲ್ಲ, ಹೀರೋಯಿನ್ ಪಾತ್ರಕ್ಕಾಗುವಂಥ ಅವರು ಅನುಭವಿಸುವಂಥ ನೋವು ನಲಿವುಗಳ ಮಧ್ಯೆಯೇ ನಡೆಯುವಂಥ ಕಥೆ.
ಅದು ಸಿನಿಮಾದಲ್ಲಿ ಗೊತ್ತಾಗ್ತದೆ. ಒಟ್ಟಾರೆ ಪ್ರೇಕ್ಷಕರಿಗೆ ನೀವೇನಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪ್ರೇಕ್ಷಕರಿಗೆ ಏನೂ ಇಲ್ಲ, ನಮ್ಮ ಕೆಂಡಸ್ಮತಿಗೆ ಮತ್ತು ಕಾಲೇಜ್ ಕುಮಾರ ಹೇಗೆ ನೋಡಿ ನಮ್ಮನ್ನು ಆರಿಸಿದ್ವಿ ಅದೇ ರೀತಿ ಇದು ಒಂದು ಹೊಸ ಕಥೆಯ ಅಂದರೆ ಇರುವಂಥ ಚಿತ್ರ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಹರಿಸಿ ಅಂತ. ಬಿಡುಗಡೆ ಯಾವಾಗ? ಸೆಪ್ಟೆಂಬರ್ 13ನೇ ತಾರೀಕು ಬಿಡುಗಡೆ.